ಹಾಯ್ ಹಲೋ ಎಲ್ರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ರೇವತಿ ಕನ್ನಡ ವ್ಲಾಗ್ಗೆ ಮತ್ತೊಮ್ಮೆ ಸ್ವಾಗತ. ಫ್ರೆಂಡ್ಸ್, ನಾನಿವತ್ತು ಅಮೌಂಟ್ ದುಡ್ಡಿನ ಬಗ್ಗೆ, ಸೇವ್ ಬಗ್ಗೆ ಮತ್ತು ಅಮೌಂಟನ್ನ ಯಾವ ರೀತಿ ಖರ್ಚು ಮಾಡೋದ್ರ ಬಗ್ಗೆ ನಾನಿವತ್ತು ಟಿಪ್ಸ್ಗಳು ಕೊಡ್ತೀನಿ. ಹೇಗಿದ್ರು ಹೊಸ ವರ್ಷ ಇನ್ನು 4-5 ದಿನದಲ್ಲೇ ಬರ್ತಾ ಇದೆ. ನೀವು ಸಹಿತ ಏನಾದರೂ ನಾನಿವತ್ತು ಹೇಳೋವಂಥ ಟಿಪ್ಸನ್ನು ಫಾಲೋ ಮಾಡಿಕೊಂಡು ಮನಿ ಸೇವಿಂಗ್ಸ್ ಮಾಡ್ತೀರಾ ಅಂತಂದರೆ ನಾನಿವತ್ತು ಹೇಳೋವಂಥ ಟಿಪ್ಸಲ್ಲಿ ನೀವು ಒಂದು 2 ಫಾಲೋ ಮಾಡಿ. ತುಂಬ ಇಂಪಾರ್ಟೆಂಟ್ ಟಿಪ್ಸ್ ಅಂತಲೇ ಹೇಳ್ಬೋದು. ಪ್ರತಿ ವರ್ಷ ನಾವು ಈಗ ಹಿಂದೆ ಮುಗ್ದೋಗಿರೋದ್ರ ಬಗ್ಗೆ ಯೋಚನೆ ಮಾಡಬೇಡಿ. ನೆಕ್ಸ್ಟು ಬರೋವಂತಹ 2026ರ ಹೊಸ ವರ್ಷದ ಬಗ್ಗೆ ಯೋಚನೆ ಮಾಡಿ. ನಾನು ಹೇಳ್ತೀನಿ, ಜನವರಿ 1ರಿಂದನೇ ನಾನು ಹೇಳಿರುವಂಥ ಟಿಪ್ಸಲ್ಲಿ ನೀವು 2 ಫಾಲೋ ಮಾಡಿ. ತುಂಬಾ ಒಂದೇನು ಇಂಪ್ರೂವ್ಮೆಂಟ್ ಕಂಡೇ ಕಾಣ್ತೀರಾ. ಯಾರೆಲ್ಲ ಟೈಲರ್ಸ್ ಇದ್ದೀರಾ, ನನ್ನ ಚಾನಲ್ ನೋಡ್ತೀರಾ, ಅವರೆಲ್ಲರಿಗೂ ಒಂದು ಒಳ್ಳೆ ವಿಡಿಯೋ ಅಂತಲೇ ಹೇಳ್ಬೋದು. ಮೊದಲನೇದಾಗಿ ನಾನು 1-2 ಟಿಪ್ಸ್ ಕೊಡ್ತೀನಿ. ಏನಂದರೆ, ನಿಮಗೆ 1ನೇ ತಾರೀಕಿಗೆ ಸಂಬಳ ಆಗ್ತಾ ಇದ್ದರೆ ಈ ಟಿಪ್ಸನ್ನು ಫಾಲೋ ಮಾಡಿ. 5ನೇ ತಾರೀಕುವರೆಗೂ ಯಾವುದೇ ರೀತಿ ದುಡ್ಡನ್ನು ನಿಮ್ಮ ಕಮಿಟ್ಮೆಂಟ್ಗಳಿಗೆ ಖರ್ಚು ಮಾಡಬೇಡಿ. 5ನೇ ತಾರೀಕುವರೆಗೂ, ಅಥವಾ ನಿಮ್ಗೆ 5ನೇ ತಾರೀಕಿಗೆ ಸಂಬಳ ಬರ್ತಿದ್ರೆ 5 ದಿನ ದುಡ್ಡನ್ನು ನಿಮ್ಮ ಹತ್ರನೇ ಇಟ್ಕೊಳ್ಳಿ. 5ನೇ ದಿವಸಕ್ಕೆ 5ನೇ ದಿನ ಮುಗಿದು 6ನೇ ದಿನ ಬರುತ್ತಲ್ಲ, ಆವತ್ತು ನೀವು ಅದರಲ್ಲಿ 1 ಪ್ಯಾಕೆಟ್ ಉಪ್ಪನ್ನು ತಂದುಬಿಟ್ಟು ಕೊಡಿ. ಅಂದರೆ ಗಂಡು ಮಕ್ಕಳಾದರೆ ಮನೆಗೆ ಕೊಡಿ, ಹೆಣ್ಮಕ್ಳಾದ್ರೂ ಅಷ್ಟೇ ಮನೆಗೆ ಬಳಸ್ಕೋಬೋದು. ಅಂದರೆ ಫಸ್ಟು ಅಮೌಂಟನ್ನು ನೀವು ಉಪ್ಪಿಗೆ ಕೊಟ್ಟಾಗ ಆರೋಗ್ಯ, ಆ ದುಡ್ಡು ಬೇಡದಿರೋ ಖರ್ಚಾಗೋದಾಗಲಿ, ಆ ದುಡ್ಡು ಒಳ್ಳೆಯದಕ್ಕೆ ವಿನಿಯೋಗ ಆಗೋ ಥರ ಆಗಲಿ, ಅಥವಾ ಆ ದುಡ್ಡಲ್ಲಿ ಸ್ವಲ್ಪ ಅಮೌಂಟಾದ್ರು ನಮಗೆ ಸೇವಿಂಗ್ಸ್ ಆ ಥರ ಆಗುತ್ತೆ. ಆದ್ದರಿಂದ ನಿಮಗೆ ಬಂದಿರೋ ಅಮೌಂಟು, ಟೈಲರ್ ಆಗಿರಿ, ಅಥವಾ ನೀವು ಬಟ್ಟೆ ಸೇಲ್ ಮಾಡ್ತಾಯಿರಿ, ಅಥವಾ ನೀವು ಕಂಪ್ನಿಗೆ ಕೆಲಸಕ್ಕೆ ಹೋಗ್ತಾಯಿರಿ, ಅಥವಾ ಏನೇ ಮಾಡ್ತಾಯಿರಿ, ನೀವು ಫಸ್ಟು ಬಂದಿರೋಂಥ ಅಮೌಂಟನ್ನು ನೀವು 1 ಪ್ಯಾಕೆಟ್ ಉಪ್ಪು ತನ್ನಿ, ಅಥವಾ ಯಾವುದಾದ್ರೂ ನಿಮ್ಮ ಮನೆ ಹತ್ತಿರದಲ್ಲಿರೋ ದೇವಸ್ಥಾನ ಆದರೆ ಪ್ರಸಾದಕ್ಕೆ ಅಂತ ಇಷ್ಟು ಅಮೌಂಟ್ ಕೊಡಿ. ಇಲ್ಲ ಅಂತಂದರೆ ಏನೋ ಒಂದು ಪೂಜೆ ಮಾಡಿಸಿ. ಇಲ್ಲಾಂದರೆ 1 ಪ್ಯಾಕೆಟ್ ಉಪ್ಪು ತನ್ನಿ. ಅದು ಯಾವುದೂ ನಂಗೆ ಮಾಡೋಕ್ಕಾಗಲ್ಲ ಅಂದರೆ ಉಪ್ಪು ತನ್ನಿ, ಉಪ್ಪು ಲಕ್ಷ್ಮಿ. ಅದು ಶುಕ್ರವಾರ ತನ್ನಿ, ಅಥವಾ ನಿಮಗೆ ಶುಕ್ರವಾರ ಆಗಲ್ಲ ಅಂದರೆ ಆ ಅಮೌಂಟನ್ನು ನೀವು ಎತ್ತಿಟ್ಟು ಬೇರೆದು ಖರ್ಚು ಮಾಡಿ. 5 ದಿನಗಳ ಕಾಲ ಯಾವುದೇ ಥರ ಖರ್ಚು ಮಾಡಿಬಿಡಿ. ಕೆಲವ್ರು ಹೇಗಂದರೆ, ಅಮೌಂಟು ಬರೋದಕ್ಕೆ ಈಗ 1ನೇ ತಾರೀಕು ಅಮೌಂಟು ನನಗೆ ಸ್ಯಾಲ್ರಿ ಆಗುತ್ತೆ ಅಂದರೆ 1ನೇ ತಾರೀಕು ಅಮೌಂಟ್ ಬರೋದ್ರೊಳಗೇ ದುಡ್ಡನ್ನು ಮಾರಾಟ ಮಾಡಿರೋ ಥರ ಮಾಡಿದ್ದಾರೆ. ಅದಕ್ಕೆ ಇದಕ್ಕೆ ಲಾಸ್ಟಿಗೆ ಇದರಲ್ಲಿ 1,000 ರೂಪಾಯಿ ಅಷ್ಟೇ ಮಿಕ್ಕತ್ತೆ ಅಂತಿರ್ತಾರೆ. ಆ ರೀತಿ ಮಾಡಬೇಡಿ. ನಿಮಗೆ ಎಷ್ಟೇ ಕಮಿಟ್ಮೆಂಟ್ ಇದ್ದರೂ ಸಹಿತ 1ನೇ ತಾರೀಕು ಅಮೌಂಟ್ ಬರ್ತಿದೆ ಅಂದರೆ 5ನೇ ತಾರೀಕುವರೆಗೂ ಖರ್ಚು ಮಾಡಬೇಡಿ. 2ನೇದಾಗಿ, ಅಮೌಂಟು ಯಾವ ರೀತಿ ನೀವು ಸೇವಿಂಗ್ಸ್ ಮಾಡಬೇಕು ಅನ್ನೋದನ್ನು ನಾನು ಹೇಳ್ತಾ ಹೋಗ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಇದೇ ಥರ ಒಳ್ಳೊಳ್ಳೆ ಟಿಪ್ಸ್ಗಳನ್ನು ಮತ್ತೆ ಈಗ ಬರುವಂಥ ಹೊಸ ವರ್ಷದಲ್ಲಿ ಫಸ್ಟ್ ಜನವರಿ 1ಕ್ಕೆ ನೀವು ಟೈಲರ್ ಆದರೆ ಅವತ್ತೇ 1ನೇ ತಾರೀಕಿಂದನೇ ನೀವು ಬರುವಂಥ ಅಮೌಂಟ್ಗಳು, ಟೈಲರಿಂಗ್ ಮಾಡಿ ಬರುವಂಥ ಅಮೌಂಟ್ಗಳನ್ನು ನೀವು ಒಂದು ಬಾಕ್ಸಲ್ಲಿ ಹಾಕ್ತಾ ಬನ್ನಿ. ನಾನು ಹೇಗಂದರೆ, ದಿನದ ಸೇವಿಂಗ್ಸು, ತಿಂಗಳು ಸೇವಿಂಗ್ಸು, ವರ್ಷದ ಸೇವಿಂಗ್ಸ್ ಅಂತ ಬೇರೆ ಬೇರೆ ಸೇವಿಂಗ್ಸ್ ಮಾಡ್ತೀನಿ. ಆ ಥರ ಮಾಡಿ. ನಾವು ಫಸ್ಟು ಸೇವಿಂಗ್ಸ್ ಯಾಕೆ ಮಾಡಬೇಕು, ನಾವು ಸೇವಿಂಗ್ಸ್ ಮಾಡೋದು ಏನು ನಮ್ಮ ಗುರಿ ಇದೆ ಅನ್ನೋದನ್ನು ಫಸ್ಟು ನೀವು ಮೈಂಡಿಗೆ ತಗೊಳ್ಳಿ. ಯಾಕಂದರೆ ಸೇವಿಂಗ್ಸ್ ಈಗ ಏನೋ ಒಂದು ಗುರಿ ಇತ್ತು ಅಂದರೆ ಮಾತ್ರ ನೀವು ಸೇವಿಂಗ್ಸ್ ಮಾಡೋಕ್ಕೆ ಸಾಧ್ಯ. ಗೋಲ್ಡ್ ತಗೋಬೇಕು, ಮನೆ ತಗೋಬೇಕು, ಅಥವಾ ಮಕ್ಕಳಿಗೆ ಎಜುಕೇಷನಿಗೋ ಏನಾದರೂ ಒಂದು ಗುರಿ ಇರಬೇಕಲ್ವ ನಿಮ್ಮ ಹತ್ರ. ನಾನು ಫಸ್ಟ್ ಏನಕ್ಕೆ ಸೇವಿಂಗ್ ಮಾಡಬೇಕು ಅನ್ನೋದನ್ನ ತಿಳ್ಕೊಂಡು ಸೇವಿಂಗ್ ಮಾಡ್ತಾ ಹೋಗಿ. ಮತ್ತು ಕೆಲವರಿಗೆ ಸೇವಿಂಗ್ಸೇ ಮಾಡೋದಕ್ಕಾಗಲ್ಲ. ಯಾಕಂತಂದರೆ ಅವರು ತನ್ನ ಫ್ರೆಂಡ್ಸನ್ನು, ಅಕ್ಕಪಕ್ಕದ ಮನೆಯವ್ರನ್ನ, ಅಥವಾ ತನ್ನ ರಿಲೇಟಿವಲ್ಲೇ ಚೆನ್ನಾಗಿರೋರನ್ನ ನೋಡಿಬಿಟ್ಟು ಅವ್ರು ಮಾಡಿರೋ ಥರನೇ ಮಾಡೋಕ್ಕೆ ಹೋಗ್ತಾರೆ. ಅವರು ಎಲ್ಲೋ ವೆಕೇಷನ್ ಹೋಗ್ತಾ ಇರ್ತಾರೆ, ಅಥವಾ ಅವ್ರು ಏನೋ ಒಂದು ತಗೊಂಡ್ರು, ಸೀರೆ ತಗೊಂಡ್ರು, ಗೋಲ್ಡ್ ತಗೊಂಡ್ರು, ಮತ್ತು ಅವ್ರಿಗೆ ಇಷ್ಟ ಬಂದಲ್ಲಿ ಹೋದರು ಅಂದಾಗ ಅವಳು ಸ್ಟೇಟಸಿಗೆ ಹಾಕ್ತಾರೆ. ಆಗ ಇಲ್ಲ, ನಾನು ಅದೇ ರೀತಿ ಮಾಡಬೇಕು ಅಂತ ಹೇಳಿ ಅವ್ರಿಗಿಂತ ಜಾಸ್ತಿ, ಅವಳು ಇಲ್ಲಿ ಹೋದ್ಲಾ ನಾನು ಇನ್ನೊಂದು ಕಡೆ ಹೋಗ್ತೀನಿ, ಅವಳು ಅದರಲ್ಲಿ ಆ ಕಾರಲ್ಲಿ ಹೋದ್ಲಾ ನಾನು ಇನ್ಯಾವುದೋರಲ್ಲಿ ಹೋಗ್ತೀನಿ ಅಂತೇಳಿ ಅವ್ರನ್ನ ನೋಡಿ ಏನೋ ಗೊತ್ತಿಲ್ಲ, ಹೊಟ್ಟೆ ಕಿಚ್ಚು ಏನಂತ ಗೊತ್ತಿಲ್ಲ, ಅವ್ರ ಅವ್ರ ಹತ್ರ ಸಾಲಗಳಿರೋದಿಲ್ಲ, ಕಮಿಟ್ಮೆಂಟ್ ಇರೋದಿಲ್ಲ, ಅವರಿಗೆ ಜವಾಬ್ದಾರಿಗಳು ಕಡಿಮೆ ಇರುತ್ತೆ, ಅವರಿಗೆ ಸಮಸ್ಯೆಗಳು ಅಷ್ಟಿರಲ್ಲ. ಅವರು ಓಡಾಡೋಕ್ಕೆ ಹೋಗ್ತಾರೆ. ಅವರು ನೋಡ್ಬಿಟ್ಟು ಅವ್ರು ಡಬಲ್ ಮಾಡ್ತೀವಿ. ಈಗ ನಮ್ಮ ಹತ್ರ ನಮಗೆ ಕಮಿಟ್ಮೆಂಟ್ಗಳಿರುತ್ತೆ, ಇಷ್ಟು ಅಮೌಂಟ್ ಅಂತ ಕಟ್ಟಬೇಕಾಗಿರುತ್ತೆ, ನಾವು ಬಾಡಿಗೆ ಮನೆಯಲ್ಲಿ ಇರ್ತೀವಿ. ಈ ರೀತಿ ಎಲ್ಲ ಇದ್ದಾಗ ನಮಗೆ ತಿಂಗಳಿಗೆ ಇಷ್ಟು ಅಮೌಂಟ್ ಅಂತ ಬೇಕಾಗಿರುತ್ತೆ. ನಾವು ತಿಂಗಳಲ್ಲಿ 15 ದಿವಸ ಓಡಾಡೋದಕ್ಕೆ, ಅಥವಾ ನಮಗೆ ಬೇಕಾಗಿದ್ದ ಬಟ್ಟೆಗಳು ತಗೊಳ್ಳೋದಕ್ಕೆ ಟೈಮನ್ನು ವೇಸ್ಟ್ ಮಾಡಿದಾಗ ನಾವು ಮತ್ತೆ ಸಾಲಗಾರರಾಗ್ತೀವಿ. ಆ ರೀತಿ ನೀವು ಅಕ್ಕಪಕ್ಕದವ್ರನ್ನ ನೋಡಿಬಿಟ್ಟು ಯಾವುದೇ ಥರ ನೀವು ಇದರ ನಿರ್ಧಾರಗಳನ್ನು ತಗೋಬೇಡಿ. ನಿಮಗೆ ಏನು ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತ ಹೇಳಿದರೆ, ನಿಮಗೆ ಏನು ಇದೆಯೋ ಅವಶ್ಯಕತೆ ಅಷ್ಟು ಮಾತ್ರ ಮಾಡ್ತಾ ಹೋದರೆ ಸೇವಿಂಗ್ಸನ್ನು ಮಾಡ್ಬೋದು.
ಸ್ಯಾಲ್ರಿ ಬಂದ ತಕ್ಷಣ ಖರ್ಚು ಮಾಡೋದು. ಸ್ಯಾಲ್ರಿ ಬಂದ ತಕ್ಷಣ ಖರ್ಚು ಮಾಡಿ ಆ ದುಡ್ಡಲ್ಲಿ ನಾನು ಸೇವಿಂಗ್ಸ್ ಮಾಡ್ತೀನಿ. ನಾನು ಹುಂಡಿಗಳು ಇಟ್ಟಿದ್ದೀನಲ್ಲ ಅದಕ್ಕೆ ಹಾಕ್ತೀನಿ, ಅಥವಾ ಸೇವಿಂಗ್ಸ್ ಅಂತ ಹೇಳಿ ಕಟ್ತೀನಲ್ಲ ಅದಕ್ಕೆ ಕಟ್ತೀನಿ. ಸ್ಯಾಲ್ರಿ ಬಂದು ನಾನು ಖರ್ಚೆಲ್ಲ ಮುಗಿದ ಮೇಲೆ ಸೇವಿಂಗ್ಸ್ ಮಾಡ್ತೀನಿ ಅಂತ ಹೋದರೆ ಅದರಂಥ ತಪ್ಪು ಯಾವುದೂ ಇಲ್ಲ. ಆ ರೀತಿ ಯಾವತ್ತೂ ಮಾಡಬೇಡಿ. ಫಸ್ಟು ನಾನು ಇಷ್ಟು ಉಳಿಸ್ಬೇಕು, ನನಗೆ ಬಂದಿರೋ ಅಮೌಂಟಲ್ಲಿ 25% ಉಳಿತಾಯಕ್ಕೆ ಹಾಕ್ತೀನೋ ಅನ್ನೋದನ್ನು ಫಸ್ಟು ತಿಳ್ಕೊಂಡು ಉಳಿಸಿ ಬರುತ್ತೆ. ಮತ್ತು ಇನ್ನೊಂದು ಅಂದರೆ ನಮ್ಮ ಹತ್ರ ಯಾವಾಗಲೂ ಎಮರ್ಜೆನ್ಸಿ ಫಂಡ್ ಅನ್ನೋದು ಇರಬೇಕು. ಎಮರ್ಜೆನ್ಸಿ ಫಂಡ್ ಇರಲೇಬೇಕು. ಯಾಕಂದರೆ ಕೆಲವು ಕಡೆ ನಾವು ಹೂಡಿಕೆ ಮಾಡಿರ್ತೀವಿ, ಅದನ್ನು ನಾವು ಇಷ್ಟು ವರ್ಷಕ್ಕೆ ಅಂತೇಳಿ ಇಟ್ಟಿರ್ತೀವಿ, ಅದನ್ನು ನಮಗೆ ತೆಗೆಯೋದಕ್ಕೆ ಆಗೋದಿಲ್ಲ. ಹಾಗಾಗಿ ಎಮರ್ಜೆನ್ಸಿ ಫಂಡ್ ಇವತ್ತು ನನಗೆ ಸಂಜೆನೇ ಏನೋ ಒಂದು ಯಾರಿಗೂ ಹುಷಾರಿಲ್ಲ, ಮನೆ ಮೆಂಬರ್ಸ್ ಇವ್ರಿಗೆ ಅಂದಾಗ ಆ ದುಡ್ಡನ್ನು ತಗೊಬೇಕು ಅಂದಾಗ ನಾವು ಎಮರ್ಜೆನ್ಸಿ ಫಂಡು ಅಂತೇಳಿ ಇಟ್ಕೊಳ್ಳೇಬೇಕು. ಈ ರೀತಿ ಫ್ರೆಂಡ್ಸ್, ನಾವು ಎಲ್ಲೇ ಸೇವಿಂಗ್ಸ್ ಮಾಡಿರಿ, ಎಷ್ಟೇ ಕಮಿಟ್ಮೆಂಟ್ ಇದ್ರೂ ಸಹಿತ ಎಮರ್ಜೆನ್ಸಿ ಫಂಡ್ ಅಂತ ಇರಬೇಕು. ಯಾಕಂದರೆ ಈಗ ಒಂದು 5-6 ವರ್ಷದ ಹಿಂದೆ ನನ್ನ ಹತ್ರ ಎಮರ್ಜೆನ್ಸಿ ಫಂಡ್ ಅಂತ ಇತ್ತು. ಆದರೂ ಸಹಿತ ನಾನು ಡೈಲಿ ಪಿಗ್ಮಿ ಅಂತ ಕಟ್ತಾ ಇದ್ದೆ. ಡೈಲಿ 100 ರೂಪಾಯಿ 50 ರೂಪಾಯಿ ಕಟ್ತಾ ಇದ್ದೆ. ಈಗೂ ಕಟ್ತೀನಿ. ನಮ್ಮ ಮನೆಯವರಿಗೆ ಇದ್ದಕ್ಕಿದ್ದಂಗೆ ಆಕ್ಸಿಡೆಂಟ್ ಆಗಿಬಿಡ್ತು. ಮನೆಯವರಿಗೆ ಆಕ್ಸಿಡೆಂಟ್ ಆದಾಗ ನಿಮಗೆ ಗೊತ್ತಲ್ವಾ ಎಷ್ಟು ಕಷ್ಟ ಇರುತ್ತೆ ಅಂತೇಳಿ. ಆಗ ತಕ್ಷಣ ಅವರಿಗೆ ಕೈಗೂ ಪೆಟ್ಟಾಗಿತ್ತು ಮತ್ತು ಪ್ರಾಬ್ಲಮ್ಮು ಇತ್ತು. 2 ಆಸ್ಪತ್ರೆಗೆ ದುಡ್ಡು ಕೊಡಬೇಕಿತ್ತು. ನಾನು ಎಮರ್ಜೆನ್ಸಿ ಫಂಡು ಅಂತ ಇದ್ದಿದ್ದನ್ನು ಬಳಸ್ಕೊಂಡೆ. ಮತ್ತು ನಾನು ಪಿಗ್ಮಿ ಕಟ್ಟಿದ್ದನ್ನು ಫೋನ್ ಮಾಡಿ ಹೇಳಿದೆ, ನಾಳೆ ಒಳಗೆ ಅಮೌಂಟು ಸ್ವಲ್ಪ ಅಡ್ಜಸ್ಟ್ ಮಾಡಬೇಕು, ಹಾಸ್ಪಿಟ್ಲಿಗೆ ಬೇಕು ಅಂತ ಹೇಳಿ. ಆಗ ಆ ಅಮೌಂಟ್ ಸಿಕ್ತು. ಮತ್ತು ನಾವೀಗ ಈ ರೀತಿ ಸೇವಿಂಗ್ಸ್ ಮಾಡಿರೋ ಅಮೌಂಟನ್ನು ಖರ್ಚು ಮಾಡಿಬಿಟ್ವಿ ಅಲ್ವಾ. ಅದ ಕಾರಣ ನಾ ಹೇಳೋದಂದರೆ, ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ಕೊಂಡ್ರೆ ಈ ರೀತಿ ದಿಢೀರ್ ಅಂತ ಏನಾದರೂ ತೊಂದರೆಗಳಾದಾಗ ತುಂಬಾ ಒಂದು ಒಳ್ಳೆಯದು ಅನ್ಬೋದು. ನಮಗೆ ಆ ಥರ ಇದೆ, ನಾವು ಮಾಡ್ಕೊಂಡಿದ್ದೀವಿ. ಆದರೆ ಆ ಅಮೌಂಟ್ ಬರೋದಕ್ಕಿಂತ ಮುಂಚೆ ನಮ್ಮ ಕೈಯಲ್ಲಿರೋ ಅಮೌಂಟನ್ನು ಕಟ್ಟಬೇಕು. ಹಾಗಾಗಿ ಈ ಥರ ಎಮರ್ಜೆನ್ಸಿ ಫಂಡ್ ಅಂತ ಹೇಳ್ಬಿಟ್ಟು ನಾವು ಯಾವತ್ತೂ ಇಟ್ಕೊಂಡಿರಬೇಕು. ಯಾಕಂದರೆ ಗಂಡು ಮಕ್ಕಳು ಕೆಲವರು ಆ ರೀತಿಯೆಲ್ಲ ಥಿಂಕ್ ಮಾಡ್ತಾರೆ, ಕೆಲವರು ಆ ರೀತಿಯೆಲ್ಲ ಥಿಂಕ್ ಮಾಡಲ್ಲ. ಅಂದರೆ ಅವರಿಗೆ ಅಮೌಂಟ್ ಉಳಿಸೋದೇ ಗೊತ್ತಿರೋ. ನಾವು ಹೆಣ್ಮಕ್ಳು ಬುದ್ಧಿವಂತರಾದವರು ಸ್ವಲ್ಪನಾದರೂ ಎಮರ್ಜೆನ್ಸಿ ಫಂಡ್ ಅಂತ ಇಡಬೇಕು. ನಾನು ಪಿಗ್ಮಿ ಕಟ್ಟಿರೋದ್ರಲ್ಲೂ ಇದೆ. ಹಾಗೆ ನಾನು ಯಾವಾಗ್ಲೂ ಒಂದು 5,000 ರೂಪಾಯಿ ಎಮರ್ಜೆನ್ಸಿ ಫಂಡು ಅಂತ ಇಟ್ಕೊಂಡೇ ಇರ್ತೀನಿ. ಯಾಕಂದರೆ ಫ್ಯಾಮಿಲಿ ಯಾವುದೇ ಮೆಂಬರಿಗೆ ಏನೇ ತೊಂದರೆ ಆದ್ರೂ ಬೇಕಾಗಿರುತ್ತೆ, ಅಥವಾ ಕ್ಲೋಸು ಯಾರೋ ಫ್ರೆಂಡ್ಸು ರಿಲೇಷನ್ನು ಈ ಥರ ಇದ್ದಾಗ ನಾವು ಎಮರ್ಜೆನ್ಸಿ ಫಂಡ್ ಮೊದಲು ನಮ್ಮ ಫ್ಯಾಮಿಲಿಗೋಸ್ಕರ ನಾವು ಎಮರ್ಜೆನ್ಸಿ ಫಂಡು ಅನ್ನೋದನ್ನು ನಾವು ಇಟ್ಕೊಳ್ಳೇಬೇಕು. ಅದನ್ನು ನೀವು ಯಾವತ್ತೂ ಖರ್ಚು ಮಾಡೋದಕ್ಕೆ ಹೋಗ್ಬೇಡಿ, ಅದನ್ನು ಯಾವತ್ತೂ ಇಟ್ಕೊಳ್ಳಿ. ಹಾಗೆ ಸಾಲ ಮಾಡೋದ್ರಿಂದನೂ ಸಹಿತ ನಾವು ಸೇವಿಂಗ್ಸ್ ಅಂತ ಮಾಡೋದಕ್ಕಾಗಲ್ಲ. ನನಗೆ ಇದು ಗೊತ್ತಾಗಿರೋದು ಈಗೀಗ ಒಂದು 5 ವರ್ಷದಿಂದ ಫ್ರೆಂಡ್ಸ್. ಅದು ನಾನು ವೀಡಿಯೋಸ್ಗಳೆಲ್ಲ ನೋಡೇನೆ ನಮ್ಗೆ ನಿಜವಾಗ್ಲೂ ಯೂಟ್ಯೂಬ್ ವೀಡಿಯೋಸ್ ತುಂಬಾ ಹೆಲ್ಪ್ ಆಗುತ್ತೆ. ಫಸ್ಟಿಗೆ ನಾನು ಏನು ಅಂದ್ಕೊಂಡೆ, ನಾವು ಸಾಲ ಮಾಡಿ ಬಂಗಾರ ತೊಗೊಂಡ್ರೆ ಮತ್ತೆ ನಿಧಾನಕ್ಕೆ ಕಟ್ಕೋಬೋದು. ನಾವು ಸಾಲ ಮಾಡಿ ಇನ್ನೇನೋ ಮಕ್ಕಳು ಎಜುಕೇಷನ್ ಮಾಡಿಸಿದ್ರೆ ಮಕ್ಕಳು ಎಜುಕೇಷನ್ಗಾದರೂ ಒಂದು ಪಕ್ಷ ಸಾಲ ಮಾಡಿ ಮನೆ ಕಟ್ಟೋದಕ್ಕೆ, ಅಥವಾ ನಾವು ಮದುವೆ ಮಾಡೋದಕ್ಕೆ, ಪಾರ್ಟಿಗಳು ಮಾಡೋದಕ್ಕೆ, ಏನೋ ಫಂಕ್ಷನ್ ಮಾಡೋದಕ್ಕೆ ಎಲ್ಲರಿಗೂ, ಅಥವಾ ನಾವೊಂದು ಕಾರ್ ತಗೊಳ್ಳೋದಕ್ಕೆ, ಅಥವಾ ಒಂದು ಗಾಡಿ ನಾವು ಅವ್ರ ಥರನೇ ನಾವು ಇರಬೇಕು ಅನ್ನೋದಕ್ಕೋಸ್ಕರ ಈ ರೀತಿ ಸಾಲಗಳು ಮಾಡಿಕೊಂಡಾಗ ನಮಗೆ ಪ್ರತಿದಿನ ಸಾಲದ ಒಂದು ಟೆನ್ಷನಲ್ಲಿ ನಾವು ಮಾಡೋ ಕೆಲಸನೂ ಮಾಡೋದಿಲ್ಲ. ನನಗೆ ಈಗ 5 ವರ್ಷದ ಹಿಂದೆ ತುಂಬ ಸಾಲ ಇತ್ತು. ಆವಾಗ ನಂಗೆ ಹೇಗಂದರೆ ಪ್ರತಿದಿನ ಬಟ್ಟೆ ಹೊಲಿತಾ ಕೂತ್ಕೊಂಡೆ ಅಂತಂದರೆ ನಾಳೆ ಆ ಫಂಡ್ ಇದೆ ಅದಕ್ಕೆ ದುಡ್ಡು ಕಟ್ಟಬೇಕು, ಅವಾಗ ಟೆನ್ಷನ್. ದುಡ್ಡು ಇಲ್ಲ ಅಂದವಾಗ ಕೆಲಸನೇ ಮಾಡೋಕ್ಕಾಗ್ತಿರ್ಲಿಲ್ಲ. ಅಯ್ಯೋ ನಾಳೆ ಆಗ್ಬಿಡ್ತಲ್ಲ ನಾಳೆ ಆಗ್ಬಿಡ್ತು ಅಂತೇಳಿ ಈ ಕಡೆ ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟ್ ಇರ್ತಿರ್ಲಿಲ್ಲ. ಏನು ಮಾಡಬೇಕು ಅನ್ನೋದು ನಮಗೆ ಐಡಿಯಾನೂ ಬರಲ್ಲ, ಬರೀ ಸಾಲದ್ದೇ ಚಿಂತೆ ಈ ರೀತಿ ಆಗ್ತಾಯಿತ್ತು. ನಾನು ಸ್ವಲ್ಪ ಫಸ್ಟು ನಾನು ಏನು ಮಾಡಿದೆ ಅಂತಂದರೆ, ಫಸ್ಟು ನನಗೆ ಯಾವುದು ಜಾಸ್ತಿ ಅಮೌಂಟಿನ ಸಾಲಗಳಿದೆ ಅಂದರೆ ಬಡ್ಡಿ ಜಾಸ್ತಿ ಇರೋ ಅಮೌಂಟ್ ಯಾವುದು ಸಾಲ ಇದೆ ಅದನ್ನು ಫಸ್ಟು ಬರ್ಕೊಂಡೆ. ಆಮೇಲೆ ಕಡಿಮೆದು ಯಾವುದಿದೆ ಅದನ್ನು ಬರ್ಕೊಂಡೆ. ಎಷ್ಟಿದೆ ಸಾಲ, ನಾನು ಎಷ್ಟು ತೀರಿಸ್ಬೇಕು ಅನ್ನೋದನ್ನು ಬರ್ಕೊಂಡೆ, ಥಿಂಕ್ ಮಾಡಿದೆ. ಆಮೇಲೆ ನಾನು ಎಷ್ಟು ಕೆಲಸ ಮಾಡಬೇಕು ಈ ಸಾಲ ತೀರ್ಸೋಕ್ಕೆ, ನಾನು ಎಷ್ಟು ಕೆಲಸ ಮಾಡಿದ್ರೆ ನಾನು ಈ ಸಾಲ ತೀರಿಸ್ಬೋದು ಅನ್ನೋದು ನಾನು ಯೋಚನೆ ಮಾಡಿದೆ. ಆಗ ನಾನು ಫಸ್ಟು ತುಂಬ ಬಡ್ಡಿ ಇರೋ ಸಾಲಗಳನ್ನೆಲ್ಲ ತೀರಿಸ್ಕೊಂಡೆ. ನಂತರ ಈಗೆಲ್ಲ 1% 2% ಓಕೆ ಫ್ರೆಂಡ್ಸ್, 10-15% ಈ ರೀತಿ ಲಕ್ಷನೇ ಬಡ್ಡಿ ಕಟ್ಟೋ ಥರ ಎಲ್ಲ ಸಾಲ ಮಾಡ್ತಾರೆ. ಆ ರೀತಿ ಯಾವತ್ತೂ ಮಾಡಬೇಡಿ. ನಾವು 1 ಲಕ್ಷಕ್ಕೆ 10,000 ರೂಪಾಯಿ ಬಡ್ಡಿ ಹಂಗೆ ನಾನು ಮಾಡಿದ್ದೆ. ಅದನ್ನು ನಾನು ಈಗ ಸ್ವಲ್ಪ ತೀರ್ಸ್ಕೊಂಬಂದಿನಿ. ಈ ವರ್ಷ 2026 ನನ್ನ ಒಂದು ಧ್ಯೇಯ ಅಂದರೆ ಸಾಲಗಳು ಅಷ್ಟು ತೀರಿಸ್ಕೊಂಡು ಸ್ವಲ್ಪ ನಮಗೆ ಏನು ಎಜುಕೇಷನಿಗೆ ಮಾಡಿದ್ದೀವೋ ಅದು ಒಂದೇ ಇಟ್ಕೊಬೇಕು ಅನ್ನೋದು ತುಂಬ ಆಸೆ ಇದೆ. ನೆಕ್ಸ್ಟ್ ವರ್ಷ ನಾನು ಹೇಳ್ತೀನಿ ಯಾವ ರೀತಿ ಅಂತ. ಸ್ವಲ್ಪ ಇದೆ ಅಂದರೆ ಬ್ಯಾಕ್ ಯಾರ್ದು ಸಪೋರ್ಟ್ ಇಲ್ಲ ಅಂದಾಗ ನಾವು ಸಾಲ ಮಾಡಲೇಬೇಕಾಗತ್ತೆ ಫ್ರೆಂಡ್ಸ್. ಏನಾದರೂ ಅನಿವಾರ್ಯ ಅಂದಾಗ, ಈಗ ಈ ಥರ ಎಮರ್ಜೆನ್ಸಿ, ಈಗ ಮಗನಿಗೆ ಅವನು ಓದಿಸ್ಲೇಬೇಕಾಗಿತ್ತು ಅನಿವಾರ್ಯ. ಆ ಟೈಮಲ್ಲಿ
ಯಾರ್ದು ಹೆಲ್ಪ್ ಇಲ್ದಾಗ ನಾವು ಸಾಲಗಳನ್ನು ಮಾಡಲೇಬೇಕು, ಅದನ್ನು ತಪ್ಪು ಅಂತ ಹೇಳಲ್ಲ. ಹಾಗೆ ನನಗೆ ಗೊತ್ತಿದೆ ಇನ್ನು ಮುಂದೆ ನಾವು ಯಾರನ್ನೋ ಹೊಲ್ಸೋಕ್ಕೋಸ್ಕರ ಫಂಕ್ಷನ್ಗಳು ಮಾಡೋದು ಆಗಲಿ ಅಥವಾ ಬೇಡದೇ ಇರೋದಕ್ಕೆಲ್ಲ ಖರ್ಚು ಮಾಡೋದಾಗಲಿ ಮಾಡೋಕ್ಕೆ ಹೋಗೋದು ಬೇಡ. ಯಾರಿಗೂ ನಮ್ಮನ್ನು ನೋಡಿ ಹೊಗಳಬೇಕು ಅಂಥೇಳಿ ಸುಮ್ಮನೆ ಒಬ್ಬೊಬ್ಬರು ಆಡಂಬರವಾಗಿ ಏನೋ ಒಂದು ಮಾಡ್ತಾರೆ. ಆ ಥರ ಎಲ್ಲ ನನಗೆ ಮಾಡಬಾರ್ದು. ಯಾಕಂದರೆ ನಾವು ಕಷ್ಟದಲ್ಲಿ ಬಿದ್ದಾಗ ನಮ್ಮನ್ನು ಹೊಗಳದಂಥ ಜನಗಳೇ ನಮ್ಮನ್ನು ಆಡ್ಕೊಳ್ತಾ ಇರ್ತಾರೆ. ಇವಾಗೆಲ್ಲ ಶಾಪಿಂಗ್ ಆ್ಯಪ್ಗಳು ಅದು ನಾವು ಮನೆಯಲ್ಲೇ ಕೂತು ನಮ್ಮ ಕಣ್ಣಿಗೆ ಅದು ತುಂಬ ಚೆನ್ನಾಗಿ ಅವಶ್ಯಕತೆ ಇಲ್ದಿದ್ರೂ ನಾವು ಅದನ್ನು ತಗೊಂಡು ಅದನ್ನು ನಮಗೆ ಕೆಲವು ಸತಿ ಎಮರ್ಜೆನ್ಸಿ ಬಂದಾಗ ಅದನ್ನು ಮಾರಿ ನಾವು ಆ ಥರ ಇರುತ್ತೆ. ಅದೇ ನಾವು ಒಂದು ಬಂಗಾರ ತಗೊಂಡ್ವಿ ಅಥವಾ ಸೈಟ್ ತಗೊಂಡ್ವಿ, ಇನ್ನೇನೋ ಒಂದು ಫಂಡ್ಗಳಲ್ಲಿ ಇನ್ವೆಸ್ಟ್ ಮಾಡಿದ್ವಿ ಅಂದರೆ ಅದು ಡಬಲ್ ಆಗುತ್ತೆ. ಈ ರೀತಿ ಮನೆಗೆ ಬರೀ ಬೇಡದೇ ಇರೋ ವಸ್ತುಗಳು, ನಾನು ಒಬ್ಬೊಬ್ರು ನೋಡ್ತೀನಿ ಮನೇಲಿ ಅದೆಷ್ಟು ಪಾತ್ರೆಗಳಿರುತ್ತೆ, ಇನ್ನೂ ಪಾತ್ರೆಗಳು ತಗೊಳ್ತಾನೆ ಇರ್ತಾರೆ, ಎಷ್ಟೊಂದು ಪ್ಲಾಸ್ಟಿಕ್ ಸಾಮಾನುಗಳಿರುತ್ತೆ ಇನ್ನೂ ತಗೊಳ್ತಾನೆ ಇರ್ತಾರೆ. ಅದೇನು ಯೂಸ್ ಮಾಡಿರಲ್ಲ ಅವರು, ಪ್ರತಿ ಹಬ್ಬಕ್ಕೂ ತೊಳಿತಿರ್ತಾರೆ, ಒರೆಸ್ತಿರ್ತಾರೆ, ನೀಟಾಗಿ ಇಡ್ತಿರ್ತಾರೆ ಅಷ್ಟೇ. ತುಂಬ ವೇಸ್ಟ್ ಸಾಮಾನುಗಳು. ನಮ್ಮ ಮನೆಗೆ ಎಷ್ಟು ವೇಸ್ಟ್ ಸಾಮಾನುಗಳಿರುತ್ತೋ ನಮ್ಮ ಮೈಂಡು ಅಷ್ಟೇ ಬ್ಲಾಂಕ್ ಆಗುತ್ತೆ. ಆದಷ್ಟು ನಮ್ಮ ಮನೆ ಫ್ರೀಯಾಗಿತ್ತು ಅಂದಾಗ ನಮ್ಮ ಮೈಂಡ್ ಸೆಟ್ಟು ಫ್ರೀ ಆಗಿರುತ್ತೆ, ನಮಗೆ ಕೆಲಸ ಮಾಡೋದಕ್ಕೆ ಹೊಸ ಹೊಸ ಐಡಿಯಾಗಳು ಬರುತ್ತೆ. ಆದ್ದರಿಂದ ಆದಷ್ಟು ವೇಸ್ಟ್ ಸಾಮಾನುಗಳು ಯಾವ್ದ್ಯಾವ್ದಿದೆ ನಿಮ್ಮ ಮನೆ ಅದನ್ನೆಲ್ಲ ತೆಗೆದುಹಾಕಿ. ವೇಸ್ಟ್ ಈಗ ನಿಮಗೆ ಒಂದು ವಸ್ತು ತೊಗೊಬೇಕು ಅಂತ ಇವಾಗ ಅನ್ನಿಸ್ತಿಲ್ಲ, ನಾನು ಈ ವಸ್ತು ತೊಗೋಬೇಕು ಅಂತ ನಿಮ್ಗೆ ತುಂಬಾ ಅನ್ನಿಸ್ತಾ ಇತ್ತು, ಬೇಕು ಅಂತ 2 ದಿನ ನೀವು ಟೈಮ್ ಕೊಡಿ ಆ ವಸ್ತುಗೆ. ನೋಡಿ ಆ ವಸ್ತು ನಿಮಗೆ ಅವಶ್ಯಕತೆನೇ ಇರಲ್ಲ, ನಿಮಗೆ ಬೇಡನೇ ಅನಿಸುತ್ತೆ. ಯಾಕಂದರೆ ಈ ಥರ ನಾನು ಅಷ್ಟೇ, ನನಗೆ ಏನೋ ತೊಗೊಬೇಕು ಅನಿಸಿದ್ರೆ ಫಸ್ಟ್ ಅದು ಮನೆಗೆ ಬರೋ ತನಕ ಸಮಾಧಾನ ಇರ್ತಿರ್ಲಿಲ್ಲ. ಆಮೇಲೆ ಸ್ವಲ್ಪ ದಿನ ಬಿಟ್ಟು ಅದು ನನಗೆ ವೇಸ್ಟ್ ಅನ್ನಿಸ್ತಿತ್ತು, ಅದರಲ್ಲಿ ಏನು ಯೂಸ್ ಮಾಡ್ಕೊಳ್ಳೋಕ್ಕೆ ಬರ್ತಾ ಇರಲಿಲ್ಲ. ಆದ್ದರಿಂದ ಈಗಂತೂ ನಾನು ಒಂದು 2 ವರ್ಷ ಆಯಿತು ಬಟ್ಟೆ ಎಲ್ಲ ಬೇಕು, ನಮಗೆ ಬೇಕಾದಷ್ಟು ಅವಶ್ಯಕತೆ ಇದ್ದಿದ್ದು ತಗೊಳ್ಳೇಬೇಕು. ಬಟ್ಟೆ ಎಲ್ಲ ಮಕ್ಕಳಿಗಾಗಲಿ ಮನೆಯವ್ರಿಗೆ ನಮಗೆಲ್ಲ ಬಟ್ಟೆಗಳು ಎಷ್ಟು ಅವಶ್ಯಕತೆ ಇದೆ ಅದು ನಮಗೆ ಎಷ್ಟು ಉಪಯೋಗಕ್ಕೆ ಬರುತ್ತೆ ಅಷ್ಟೇ ತಗೊಳ್ಬೇಕು. ಬಟ್ಟೆಗಳು, ಸೀರೆಗಳು ಮತ್ತು ಬೇಡದೇ ಇರೋ ವಸ್ತುಗಳಿಗೆ ನಮ್ಮ ಲೇಡೀಸಿಗೆ ಹೇಗಂದರೆ ಅವ್ರ ಮನೆಗೆ ಅದು ಇಟ್ಟಿದ್ಲು, ಅವ್ರ ಮನೆಗೆ ಅದು ಚೆನ್ನಾಗಿ ಕಾಣಿಸ್ತಿತ್ತು, ಯೂಸ್ ಆಗಿತ್ತು. ಅದು ನಮ್ಮ ಮನೆಗೆ ಆ ವಸ್ತು ಅವಶ್ಯಕತೆ ಇದೆಯಾ ಅನ್ನೋದನ್ನ ನಾವು ನೋಡಬೇಕು. ಅವಳ ಮಕ್ಕಳು ಹಾಕ್ಕೊಂಡಿದ್ರು, ನನ್ನ ಮಕ್ಳಿಗೆ ಅದು ಯೂಸ್ ಇದೆಯಾ ಅಂತ ನೋಡಬೇಕು. ಒಟ್ಟು ಯಾರೋ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳಿ. ಸ್ಟೇಟಸಲ್ಲಿ ಹಾಕೋಂಥ ಫೋಟೋಸ್ಗಳು ನೋಡಿ ನೀವೇನಾದ್ರು ತಗೊಳ್ತೀರಾ, ಹೋಗ್ತೀರಾ, ಮಾಡ್ತೀರಾ ಕೆಲಸ ಅಂದರೆ ಅಲ್ಲಿ ನೀವು ಫೇಲ್ ಆದ್ರಿ ಅಂತ ಲೆಕ್ಕ. ನಿಮಗೆ ಯೂಸ್ ಆಗೋವಂಥದ್ದು ಮಾತ್ರಕ್ಕೆ ನೀವು ಒಂದು ಅಮೌಂಟನ್ನು ಹಾಕಿ, ಅದರಲ್ಲಿ ನಿಮಗೆ ಇನ್ಕಮ್ ಬರಬೇಕು ಅಲ್ವಾ, ಆ ಥರ ಇದ್ದಿದ್ದಕ್ಕೆ ಮಾತ್ರ ಹಾಕಿ. ತುಂಬ ಇಂಪಾರ್ಟೆಂಟ್ ಆಗಿರೋದು ನಮ್ಮ ಆರೋಗ್ಯ, ನಮ್ಮ ಮನಿ ಸ್ಥಿತಿ ಎಲ್ಲ ಕರೆಕ್ಟಾಗಿದ್ದರೆ ಮಾತ್ರ ನಮಗೆ ಹೊಸ ಹೊಸ ಐಡಿಯಾಗಳು, ಹೊಸ ಹೊಸ ಕೆಲಸಗಳನ್ನು ಮಾಡೋದಕ್ಕೆ ಹುಮ್ಮಸ್ ಬರುತ್ತೆ. ನಮಗೆ ಆರೋಗ್ಯನೇ ಸರಿ ಇಲ್ಲ ಅಂದರೆ ಏನು ಇಂಟ್ರೆಸ್ಟ್ ಬರಲ್ಲ. ಬೇಕಾದರೆ ನೀವು ನೋಡಿ, ಯಾಕಮ್ಮ ಈ ಕೆಲಸ ಇಲ್ಲ, ನನಗೆ ಯಾಕೋ ಸ್ವಲ್ಪ ಹುಷಾರಿಲ್ಲ, ಏನಕ್ಕೂ ಇಂಟ್ರೆಸ್ಟ್ ಇಲ್ಲ, ಏನೋ. ಫಸ್ಟು ನಿಮಗೆ ಮುಖ್ಯವಾಗಿ ಆರೋಗ್ಯ ಬೇಕು. ಆರೋಗ್ಯಕ್ಕಾಗಿ ಒಳ್ಳೊಳ್ಳೆ ಫುಡ್ಡನ್ನು ತಗೋಬೇಕು. ಆದಷ್ಟು ಹೊರಗಡೆಯಿಂದ ತರಿಸ್ಕೊಂಡು ತಿನ್ನೋ ಅಂಥದ್ದು, ಹೊರಗಡೆ ಫುಡ್ಡನ್ನು ರೆಫರ್ ಮಾಡೋವಂಥದ್ದನ್ನು ಬಿಡಿ. ಯಾಕಂದರೆ ಬೇಕಾದರೆ ನೀವು ನೋಡಿ, ಒಂದು ತಿಂಗಳು ನೀವು ಹೊರಗಡೆ ಫುಡ್, ಬೇಕ್ರಿ ಐಟಮ್ ಡೈಲಿ ನೀವು ಒಂದು ಟೈಮಿಗೆ ತರಿಸ್ಕೊಳ್ಳಿ. ನಿಮ್ಮ ಆರೋಗ್ಯ 1 ತಿಂಗಳು ನಂತರ 15 ದಿವಸಕ್ಕೆ ಹಾಳಾಗಿರುತ್ತೆ. ಏನೋ ಒಂದು ಪ್ರಾಬ್ಲಮ್ ಬಂದೇ ಇರುತ್ತೆ. ಆದಷ್ಟು ನಾವು ಸ್ವಚ್ಛವಾಗಿ ಮನೆಯಲ್ಲಿ ಆರೋಗ್ಯವಾಗಿ ಅಡುಗೆ ಮಾಡಿಕೊಂಡು ತಿಂದಾಗ ಆರೋಗ್ಯ ಚೆನ್ನಾಗಿರುತ್ತೆ. ಆರೋಗ್ಯ ಚೆನ್ನಾಗಿತ್ತು ಅಂದರೆ ನಾವು ಏನಾದರೂ ಹೊಸ ಹೊಸ ಕೆಲಸಗಳನ್ನು ಹೊಸದಾಗಿ ಏನಾದರೂ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಫಸ್ಟು ನಮ್ಮ ಹೊಟ್ಟೆ ಊಟ ಮಾಡೋವಂಥ ನಮ್ಮದು ಹೊಟ್ಟೆ ಅಲ್ಲಿ ನಾವು ಕರೆಕ್ಟಾಗಿ ನಾವು ಊಟನ ಮೇಂಟೈನ್ ಮಾಡಿ ಕರೆಕ್ಟಾಗಿ ಆರೋಗ್ಯನ ಚೆನ್ನಾಗಿ ಇಟ್ಕೊಂಡ್ರೆ ನಾವು ಎಲ್ಲದನ್ನೂ ಸಾಧನೆ ಮಾಡ್ಬೋದು. ಆರೋಗ್ಯವಾಗಿರಬೇಕು, ಒಳ್ಳೊಳ್ಳೆ ಊಟ ಮಾಡಬೇಕು. ನಾವು ಪ್ರತಿದಿನ ತಿನ್ನುವಂಥ ಆಹಾರದಲ್ಲಿ ಪ್ರೋಟೀನು, ವಿಟಮಿನು, ಕ್ಯಾಲ್ಶಿಯಂ ಇವೆಲ್ಲ ಇದೆಯಾ ಅಂತ ನೋಡ್ಕೋಬೇಕು. ಆದಷ್ಟು ಹೊರಗಡೆ ಫುಡ್ಡು ಈಗ ಆನ್ಲೈನಲ್ಲಿ ಆರ್ಡ್ರ್ ಮಾಡಿ ತರಿಸ್ಕೊಂಡು ತಿನ್ನೋದು ಯಾವತ್ತೋ ಒಂದು ದಿವಸ ಓಕೆ, ಪ್ರತಿದಿನ ಅದೇ ಆದಾಗ ಆರೋಗ್ಯದ ಮೇಲೆ ತುಂಬಾ ತೊಂದರೆ ಆಗುತ್ತೆ. ಮತ್ತು ದುಡ್ಡು ಸೇವ್ ಮಾಡಬೇಕು ಅಂತ ನಮಗೆ ಆರೋಗ್ಯವಾಗಿರೋ ವಸ್ತುಗಳನ್ನು ತಿನ್ನೋದು ಬಿಟ್ಟು ಬರೀ ದುಡ್ಡು ಸೇವ್ ಆ ದುಡ್ಡೆಲ್ಲ ಹಾಸ್ಪಿಟ್ಲಿಗೆ ಹೋಗುತ್ತೆ. ಒಳ್ಳೊಳ್ಳೆ ಊಟ ಮಾಡೋದಕ್ಕೆ ಯಾವತ್ತೂ ನೀವು ಜಿಪುಣತನ ಮಾಡಬೇಡಿ. ಆರೋಗ್ಯವಾಗಿರೋ ಊಟ ಅದನ್ನು ಮಾಡಿ. ಆರೋಗ್ಯವಾಗಿರೋ ಫುಡ್, ಡ್ರೈ ಫ್ರೂಟ್ಸು, ಈಗ ಟೈಲರ್ ಕೆಲಸನೇ ಮಾಡ್ತಾಯಿದ್ದೀವಿ ನಾವು ಅಂದಾಗ ಕೂತಾಗ ಏನಾದರೂ ತಿನ್ಬೇಕು ಅನಿಸುತ್ತೆ. ಬಾದಾಮಿ, ಗೋಡಂಬಿ, ದ್ರಾಕ್ಷಿ, ಖರ್ಜೂರ ಈ ರೀತಿ ಒಂದು ಡ್ರೈ ಫ್ರೂಟ್ಸನ್ನು ನೀವೆಲ್ಲ ಮಿಕ್ಸ್ ಮಾಡಿ ಒಂದು ಸೈಡಿಗೆ ಇಟ್ಕೊಂಡ್ರೆ ಎರಡೆರಡೇ ತಿನ್ಕೋಬೋದು. ತುಂಬ. ಮತ್ತು ಹಣ್ಣುಗಳು ಕೊಯ್ದುಬಿಟ್ಟು ಒಂದೊಂದೇ ಸ್ಪೂನ್ ತಿನ್ನೋದು, ಈ ರೀತಿ ಮಾಡಿ. ಮತ್ತು ರಾಗಿ ಮಾಲ್ಟ್ ಕುಡಿಯೋದಾಗಲಿ, ಮತ್ತು ತಂಪಿನ ಕಾಳು ಬರುತ್ತಲ್ವ
ಅದು ಈ ರೀತಿ ಆರೋಗ್ಯವಾಗಿರಿ. ಫಸ್ಟ್ ಆರೋಗ್ಯವಾಗಿದ್ದರೆ ನಾವು ಮನಿ ಸೇವಿಂಗ್ಸ್ ಎಷ್ಟು ಬೇಕಾದ್ರೂ ಮಾಡ್ಬೋದು. ಈಗ ನಾನು ನೋಡಿದ್ದೀನಿ ತುಂಬ ಜನಕ್ಕೆ ಸ್ಯಾಲ್ರಿ ಆಗ್ತಿದೆ, ಈಗ ನಾವು ಗೋಬಿ ಮಂಚೂರಿ ತಿನ್ನಕ್ಕೆ ಹೋಗೋಣ, ಪಾನಿಪುರಿ ತಿನ್ನಕ್ಕೆ ಹೋಗೋಣ, ಬಿರಿಯಾನಿ ತಿನ್ನಕ್ಕೆ ಹೋಗೋಣ, ಫಿಶ್ ತಿನ್ನಕ್ಕೆ ಹೋಗೋಣ ಅಂತ ನಾನು ನೋಡಿದ್ದೀನಿ. ಅದು ನೀವು ಪ್ರತಿ ತಿಂಗಳು ಹೋಗಬೇಕಾಗಿಲ್ಲ. ಯಾವತ್ತೋ ಒಂದು 6 ತಿಂಗಳಿಗೋ ವರ್ಷಕ್ಕೋ ಅಥವಾ ನಿಮಗೆ ಬೇಕೇ ಬೇಕು ಅನಿಸಿದ್ರೆ 2 ತಿಂಗಳಿಗೋ ಹೋಗಿ. ನೀವು ಫಸ್ಟು ನಿಮಗೆ ಸ್ಯಾಲ್ರಿ ಬಂದಿದ್ದನ್ನು ಈ ರೀತಿ ಖರ್ಚು ಮಾಡಿದ್ರಿ ಅಂದರೆ ನಿಮ್ಮ ಆರೋಗ್ಯದಿಂದ ಹಿಡಿದು ಎಲ್ಲ ಸ್ಯಾಲ್ರಿಯಲ್ಲಿ 1 ರೂಪಾಯಿ ಉಳಿಸೋಕ್ಕಾಗಲ್ಲ. ಆದ್ದರಿಂದ 10,000 ರೂಪಾಯಿ ದುಡ್ದೋರು ಸಹಿತ ಉಳಿಸ್ಬೋದು. ಬುದ್ಧಿವಂತಿಕೆ ಇರಬೇಕು. ಈಗ ಯಾರು ಸಹಿತ ಹಣ ಇದ್ದವ್ರ ಹಿಂದೆ ಹೋಗಲ್ಲ. ಯಾರು ಬುದ್ಧಿವಂತ ಆಗಿರ್ತಾರೋ ಅವ್ರು ಹಿಂದೆ ಬರ್ತಾರೆ, ಅವ್ರ ಮಾತನ್ನ ಕೇಳ್ತಾರೆ. ನೀವು ಹಣ ಹಣ ಅಂತ ಹೇಳೋದಲ್ಲ, ಬುದ್ಧಿವಂತಿಕೆಯಿಂದ ಈ ಎಲ್ಲ ಮಾಹಿತಿಗಳನ್ನು ತಿಳ್ಕೊಂಡಾಗ ನಮ್ಮ ಹತ್ರ ತಾನಾಗೆ ಮನಿ ಬರುತ್ತೆ. ಸಮಯ ಮತ್ತು ಟೈಮಿಗೆ ತುಂಬ ಇಂಪಾರ್ಟೆಂಟ್ ಕೊಡಿ. ಒಂದೊಂದು ನಿಮಿಷನೂ ಇಂಪಾರ್ಟೆಂಟು. ನಾವಿಲ್ಲಿ ಏನೋ ಹೊಟ್ಟೆ ಫುಲ್ಲು ಊಟ ಮಾಡಿ ದಿನಪೂರ್ತಿ ನಿದ್ದೆ ಮಾಡೋದು, ಬೇಡದೇ ಇರೋದ್ರ ಬಗ್ಗೆ ಯೋಚನೆ ಮಾಡೋದು, ಬೇಡದೇ ಇರೋ ಥರ ಬೇರೆಯವ್ರಿಗೆ ಬೈತಾ ಇರೋದು, ಈ ರೀತಿ ಯಾವತ್ತೂ ಮಾಡಬೇಡಿ. ನಾವು ಯಾರ್ದೋ ನೆಗೆಟಿವ್ ಪದೇ 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 ಮಾತಾಡ್ತಾ ಇದ್ದೀವಿ ಅಂದಾಗ ಆ ನೆಗೆಟಿವ್ ಗುಣಗಳು ನಮ್ಮಲ್ಲೂ ಬಂದ್ಬಿಡುತ್ತೆ. ಅದೇ ಯಾವುದೋ ಒಂದು ಚೆನ್ನಾಗಿ ಸಾಧನೆ ಮಾಡಿರೋಂಥ ವ್ಯಕ್ತಿಗಳ ಬಗ್ಗೆ ನಾವು ಕೇಳ್ತಾ ಬಂದಾಗ ನಮಗೂ ಏನಾದರೂ ಮಾಡಬೇಕು ಅನಿಸುತ್ತೆ ಅಲ್ವಾ. ಈಗ ಅವಳು ಎಷ್ಟೊತ್ತಿಗೂ ಹಾಗೆ ಹೀಗೆ, ಅವಳು ಹಂಗೆ ಇವಳು ಹಿಂಗೆ ಅಂದಾಗ ಆ ಗುಣಗಳು ನಾವು ಹೇಳ್ತಾ ನಮ್ಮಲ್ಲೇ ಬಂದ್ಬಿಡುತ್ತೆ. ಆದ್ದರಿಂದ ಬೇಡದೇ ಇರೋ ವಿಚಾರಗಳ ಬಗ್ಗೆ ಮಾತಾಡಬೇಡಿ, ಬೇಡದೇ ಇರೋ ವಿಚಾರಗಳ ಬಗ್ಗೆ ಥಿಂಕ್ ಮಾಡಬೇಡಿ. ನಿಮ್ಮ ಕೆಲಸ ಏನು, ನಾನು ಇನ್ನೂ ಇಂಪ್ರೂವ್ಮೆಂಟ್ ಮಾಡಬೇಕು, ನಾನು ಇನ್ನೂ ಇಂಪ್ರೂವ್ಮೆಂಟ್ ಆಗಬೇಕು, ನಾನು ಇನ್ನೂ ಏನಾದರೂ ಮಾಡಬೇಕು, ನಾನು ಇನ್ನೇನು ಕೆಲಸ ಮಾಡ್ತಾ ಇದ್ರಿ ಅಂದರೆ ಯಾವ ರೋಗಗಳು, ಯಾವ ಕಾಯಿಲೆಗಳು, ಯಾವ ಟೆನ್ಷನ್ಗಳು ನಿಮ್ಮ ಹತ್ರ ಬರೋದಿಲ್ಲ. ಆರೋಗ್ಯನೂ ಚೆನ್ನಾಗಿರುತ್ತೆ. ಟೈಮ್ ಕರೆಕ್ಟಾಗಿ ಎದ್ದೇಳಿ, ಟೈಮ್ ಕರೆಕ್ಟಾಗಿ ಕೆಲಸ ಮುಗಿಸಿ, ಟೈಮ್ ಕರೆಕ್ಟಾಗಿ ಕೆಲಸಗಳು ಮಾಡಿ, ಟೈಮ್ ಕರೆಕ್ಟಾಗಿ ಸಮಯಕ್ಕೆ ಇಂಪಾರ್ಟೆಂಟ್ ಕೊಟ್ರಿ ಅಂದರೆ ನಿಮಗೆಲ್ಲದು ತಾನಾಗೇ ಬರುತ್ತೆ. ಟೈಮನ್ನೇ ಒಂದು ಲಕ್ಷ್ಮಿ ಅಂದ್ಕೊಳ್ಳಿ, ಆಯಿತಾ. ದುಡ್ಡು ಟೈಮ್ ನೀವು ಲಕ್ಷ್ಮಿ ಅಂದ್ಕೊಂಡ್ರೆ ಲಕ್ಷ್ಮಿ ತಾನಾಗೇ ಬರ್ತಾಳೆ ಅಂತ ಅಂದ್ಕೊಂಡಿರೋಳು. ನಾನು ಸಹಿತ ನಿಮ್ಗೆ ಹೇಳ್ತಾ ನಿಮ್ಮ ಜೊತೆಗೆ ನಾನು ಸಹಿತ ಇವನ್ನೆಲ್ಲ ಪಾಲಿಸ್ಕೊಂಡು ಬರ್ತಾ ಇರೋಳು. ಈ ಮಾತೆಲ್ಲ ನಿಮಗೆ ಎಷ್ಟು ಇಷ್ಟ ಆಯಿತು, ಹಾಗೆ ಇದರಲ್ಲಿ ಯಾವ ಟಿಪ್ಸು ನಿಮಗೆ ಇಷ್ಟ ಆಯಿತು ನನಗೆ ಕಮೆಂಟ್ ಮಾಡಿ. ನಿಮ್ಮ ಕಮೆಂಟಿಗೆ ಕಾಯ್ತಾ ಇರ್ತೀನಿ. 2026 ಎಲ್ರಿಗೂ ತುಂಬ ಖುಷಿಯನ್ನು ತರಲಿ ಫ್ರೆಂಡ್ಸ್. ನಾನು ಮತ್ತೊಂದು ಈ ವರ್ಷದ ಲಾಸ್ಟ್ ಎಂಡ್ 2025 ಡಿಸೆಂಬರ್ ತಿಂಗಳು ಸ್ಟಾರ್ಟಿಂಗಲ್ಲಿ ಅದು ಎಷ್ಟು ಟೆನ್ಷನ್ ಆಯಿತು, ಎಷ್ಟು ಹತ್ತಿದ್ದೀನಿ, ಎಷ್ಟು ಅಂತಲೇ ಇಲ್ಲ, ತುಂಬಾ ಒಂಥರ ಡಿಸ್ಟರ್ಬ್ ಆಗಿಬಿಟ್ಟಿದೆ, ಮುಗೀತೇನೋ ಅಂತೇಳಿ. ಆಮೇಲೆ 2025 ಎಂಡಿಂಗ್ ತಿಂಗಳು ಈ ಥರ ಆಗ್ಬಿಡ್ತಲ್ಲ ನನಗೆ ಅಂತೇಳಿ. ಆಮೇಲೆ ನಾನು ಆಗಿದ್ದೆಲ್ಲ ಆಗಲಿ ದೇವ್ರ ಮೇಲೆ ಬಿಟ್ಬಿಡೋಣ, ದೇವರೇ ನನಗೆ ಕೆಲಸ ಮಾಡೋದು ಕಡೆ ಶಕ್ತಿ ಕೊಡಲಿ, ಕೆಲಸ ಮಾಡ್ತಾ ಹೋಗೋಣ, ಚೇಂಜಸ್ ಇರುತ್ತೆ ಅಂತ ಮಾಡ್ತಾ ಬಂದೆ. ಈಗ ಈ ತಿಂಗಳು ಮುಗಿಯೋದ್ರೊಳಗೇ ನನಗೆ ಏನೋ ಒಂದು ಹುಮ್ಮಸ್ಸು, ಉತ್ಸಾಹ ಬಂದಿದೆ. 1ನೇ ತಾರೀಕು ಬರ್ತಾ ಇದೆ, ಹೊಸ ವರ್ಷ ಬರ್ತಾ ಇದೆ, ಹಾಗೆ ಸಂಕ್ರಾಂತಿ ಬರ್ತಾ ಇದೆ. ಎಲ್ಲರೂ ಸಹಿತ ಚೆನ್ನಾಗಿ ಖುಷಿಯಾಗಿ ಹೊಸ ವರ್ಷನ ಆಚರಣೆ ಮಾಡಿ ಅಂತ ಹೇಳ್ತೀನಿ. ಹಾಗೆ ಹೊಸ ವರ್ಷ ಟೈಮಲ್ಲಿ ಆದಷ್ಟು ಹೊಸ ವರ್ಷ ಗುರುವಾರ ಬಂದಿದೆ, ರಾಯರನ್ನು ನೆನಪು ಮಾಡ್ಕೊಳ್ಳಿ. ಪೂಜೆ ಪುನಸ್ಕಾರ ಧನುರ್ಮಾಸ, ಇವಾಗ ದೇವಸ್ಥಾನಗಳಿಗೆ ಹೋಗಿ ಬನ್ನಿ. ಅದು ಬಿಟ್ಟು ನೈಟಲ್ಲಿ ಬೇಡದೇ ಇರೋ ಪಾರ್ಟಿಗಳು ಅಥವಾ ನಾನ್ ವೆಜ್ಜು ಇದನ್ನೆಲ್ಲ ಅವಾಯ್ಡ್ ಮಾಡಿ. ಗುರುವಾರ ಬಂದಿದೆ, ತುಂಬ ಒಳ್ಳೆ ವಾರ. ಚೆನ್ನಾಗಿ ಎಲ್ಲರೂ ಸಹಿತನು ಖುಷಿ ಹೊಸ ವರ್ಷನ ಆಚರಣೆ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಎಲ್ರಿಗೂ ಬಾಯ್.